ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ ಲೇಡೀಸ್ ಅಲ್ಲಿ. ಈಸ್ಟ್ರೋಜನ್ ಅನ್ನೋದು ನಮ್ಮ ಲೇಡೀಸ್ ಕ್ವಾಲಿಟೀಸ್ ಗೆ ಬೇಕಾಗುವಂತ ಹಾರ್ಮೋನ್. ಅದರಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಡೇಟ್ ಸೈಕಲ್ ಅಲ್ಲಿ ಚೇಂಜಸ್ ಆಗುತ್ತೆ. ಓವರ್ ಮೆನ್ಸ್ಟ್ರೇಷನ್ ಆಗೋದು ಅಥವಾ ಆಗೋದೇ ಇಲ್ಲ, PCOD, PCOS ಈ ತರ ಬೇಕಾದಷ್ಟು ಪ್ರಾಬ್ಲಮ್ ಆಗುತ್ತೆ. ಕೊನೆಗೆ ಏಜ್ ಆದ ನಂತರ ಏಜ್ ಆಗ್ಲಿಕ್ಕೆ ಮೊದಲೇ ಕೂಡ ಗರ್ಭಕೋಶನ ತೆಗೆಸ್ತೀರಿ. ಅದಷ್ಟು ತಪ್ಪು. ನಿಮ್ಮ ಫ್ಯಾಟ್ ಅನ್ನ ಕೂಡ ಕರೆಕ್ಟ್ ಇಟ್ಕೋಬೇಕು. ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ಸರಿ ಮಾಡ್ಕೋಬೇಕು ಅಂದಾಗ ನೀವು ಡಯಟ್ ಫಾಲೋ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಯೋಗಾಭ್ಯಾಸನ ಮಾಡ್ತಾನೆ ಇರ್ಬೇಕು, ಪ್ರತಿನಿತ್ಯ ಮಾಡ್ಬೇಕು. ಅದರಲ್ಲಿ ಪವರ್ ಯೋಗ ಆಗಿದ್ರೆ ಇನ್ನೂ ಒಳ್ಳೇದು. ಸೊ ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಣಾಯಾಮ, ಅದರಲ್ಲಿ ಭಸ್ತ್ರಿಕಾ, ಕಪಾಲಭಾತಿ ನಾಡಿ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಆ ಟೈಮಲ್ಲಿ ಇರಿಟೇಷನ್ ತುಂಬಾ ಇರುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ, ಅದು ತುಂಬಾ ಜಾಸ್ತಿ ಇರುತ್ತೆ. ಅದೆಲ್ಲ ಸರಿ ಆಗ್ಬೇಕು, ಆಂಗ್ಸೈಟಿ ಆಗ್ಬಾರ್ದು, ಎಲ್ಲ ಓವರ್ ಆಲ್ ಫಿಟ್ನೆಸ್ ಇರ್ಬೇಕು ಅಂದಾಗ ನೀವು ಅಗ್ನಿ ಮುದ್ರದ ಜೊತೆಗೆ ಪೃಥ್ವಿ ಮುದ್ರ ಎರಡೂನು ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.